ಪೂಜೆ ದಿನ ಎಲ್ಲರಿಗೂ ಸಂಸ್ಕಾರವಾಗಿ ಒಳ್ಳೆ ಉಡುಪುಗಳನ್ನು ಕೊಟ್ಟು ಪಂಚೆ ಶರ್ಟು ಶಲಿ ಹಾಕಿಸ್ಬಿಟ್ಟು ಅದ್ರ ಜೊತೆಗೆ ತಿರುಪತಿ ವೆಂಕಟರಮಣನ ನಾಮ ಹಾಕ್ಕೊಂಡು ಆ ಟೈಟ್ಲು ನಾವು ನಾಮ ಹಾಕ್ಕೊಂಡು ಹೋಗಿದ್ದೆ ಒಂದು ಅದ್ಭುತ. ಏನಿಲ್ಲ ಅನ್ನಂಗೆ ನಾವೇನೂ ಇಲ್ಲ. ಈ ಸಿನಿಮಾನಲ್ಲೂ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಪಂಚಕ್ಕೊಂದು ಮೆಸೇಜ್ ಕೊಡ್ತಾರಮ್ಮ ಇವರು. ಉಪೇಂದ್ರ ಸರ್ ಬಂದ್ಬಿಟ್ಟು ಕ್ಯಾಪ್ಟನ್ ಆಫ್ ದ ಶಿಪ್. ಉಪೇಂದ್ರ ಅವ್ರ ಕಲೆ ಇಲ್ಲಿ ತಲೆ ಎರಡೂ ಸೇರಿಬಿಟ್ಟು ಎಲ್ಲರಿಗೂ ತಲೆ ಹುಳ ಬಿಡ್ತಾ ಇದ್ದಾರೆ. ನೀವು ನಾನು ಅಷ್ಟೇ ಅಷ್ಟೇ. ಯು ಐ ನೀನು ನಾನು. ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅವರು ಅದು ಏನು ಮಾಡಿದ್ದಾರೋ ಗೊತ್ತಿಲ್ಲಮ್ಮ, ಖಂಡಿತ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಅಪಾರವಾದ ಕಾನ್ಫಿಡೆನ್ಸ್ ಇದೆ. ಅವರಿಗೆ ಟೆಕ್ನಿಕಲ್ ಟೀಮು ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಸೊ ಹೆಂಗಿರ್ಬೋದು ಸರ್? ಯಾಕಂದ್ರೆ 9 ವರ್ಷ ನಮ್ಮನ್ನು ಕಾಯಿಸಿದಾರೆ ಉಪ್ಪಿ ಸರ್. ತಿಂಗಳು ಮಗು ಇಟ್ಕೊಂಡಿರ್ತಾರಲ್ಲ ತಾಯಿ, ಆ ಥರ 9 ವರ್ಷ ತಲೆಯಲ್ಲಿ ಡೈರೆಕ್ಷನ್ ಮಾಡಿಲ್ಲ ಅಂದ್ಬಿಟ್ಟು ಏನೇನು ಇಟ್ಕೊಂಡಿದ್ರೋ ಗೊತ್ತಿಲ್ಲ, ಎಲ್ಲ ಒಟ್ಟಿಗೆ ಕೊಡ್ತಾರೆ ಈ ಪಿಕ್ಚರಲ್ಲಿ. ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ, ಒಳಗಡೆ ಹುಡುಕಕ್ಕೆ ಶುರು ಮಾಡಿದೆ. ಅಲ್ಲಿ ಸಿಕ್ತು, ಉಪೇಂದ್ರ ಸಿಕ್ತು. ಅಂದರೆ 2 ವರ್ಷ ಯಾಕಾಯಿತು ಅಂತಂದರೆ ಈ ಸಿನಿಮಾಗೆ ಕನ್ನಡದ ಧ್ವಜವನ್ನು ಪ್ರಪಂಚದಾದ್ಯಂತ ಆಡಿಸಿರುವಂಥ ಸಿನಿಮಾಗಳು ಸಾಕಷ್ಟಿದೆ, ಇಲ್ಲ ಅಂತಲ್ಲ. ಬಟ್ ಇದು ನೋಡಿದಾಗ ವಾವ್, ವಾಟ್ ಎ ವರ್ಕ್ ದೇ ಹ್ಯಾವ್ ಡನ್ ಅಂತ ಹೇಳ್ಬೇಕು. ಯುವೈ ಸಿನಿಮಾ ಒಂದು ಕತೆ ಕೇಳಿದಾಗ ಏನನ್ಸ್ತು, ಜೊತೆಗೆ ನಿಮಗೆ ಯಾಕೆ ಇಷ್ಟ ಆಯಿತು ಸರ್ ಸಿನಿಮಾ ಯುವೈ? ದುಷ್ಟ ರಾಜಕಾರಣಿಗಳ ಬಗ್ಗೆ, ಭ್ರಷ್ಟ ರಾಜಕಾರಣಿಗಳ ಬಗ್ಗೆ. ಅದರಲ್ಲಿ ರಾಜಕಾರಣಿಗಳು ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತಲ್ಲ. ನಾನು ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು, ಮಲಯಾಳಂ, ಹಿಂದಿ, ಯಾವುದೇ ಲ್ಯಾಂಗ್ವೇಜಲ್ಲಿ ಸಿನಿಮಾ ಬಂದರೂ ಕೂಡ ನಾನು ಒಂದು ಮಾತು ಎಲ್ಲರಿಗೂ ಹೇಳ್ತೀನಿ, ನಿರ್ದೇಶಕರಿಗೆ, ಸೆಂಟಿಮೆಂಟ್ ಇಲ್ಲದೆ ಇದ್ದರೆ ಆ ಸಿನಿಮಾ ಗೆಲ್ಲೋದಿಲ್ಲಮ್ಮ. ಅಧಿಕಾರಕ್ಕೆ ಬೆಲೆ ಇಲ್ಲ, ಅಧಿಕಾರಕ್ಕೆ ಬೆಲೆ ಇದೆ ಅಂತ ಅಲ್ವಾ? ಆ ಕೂಗು ಗಾಂಧಿಯವರು ಮಾತ್ರ ಕೇಳುತ್ತೆ, ಅವರು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಗಾಂಧಿಯವರು ಶಿಲೆ ಆಗಿಬಿಟ್ಟಿದ್ದಾರೆ ಅಲ್ಲಿ. ಅವ್ರು ಇದ್ದಿದ್ರೆ ಏನಾಗ್ಬಿಡ್ತಾ ಇರೋ ಗೊತ್ತಿಲ್ಲ, ಇದೆಲ್ಲ ನೋಡಿದ್ದಿದ್ರೆ. ನಮ್ಮ ವೋಟನ್ನು ಹಾಕ್ಸ್ಕೊಂಡು ನಾವೇ ಅವ್ರಿಗೆ ಅಧಿಕಾರ ಕೊಟ್ಟು, ಅವ್ರಿಗೆ ಗೂಟದ ಕಾರ್ ಕೊಟ್ಟು, ಅದ್ರ ಜೊತೆಗೆ ಐಷಾರಾಮಿ ಆಫೀಸ್ಗಳಲ್ಲಿ ಕೊಟ್ಟು, ಪವರ್ ಕೊಟ್ಟು, ಜನದ ಪವರ್ ಇದು, ಅವ್ರ ಪವರ್ ಅಲ್ಲ. ಸೊ ಹೀಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಒಂದು ಸ್ಟೋರಿ ಲೈನ್ ಹೇಳಬೇಕು, ಉಪೇಂದ್ರ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆ ಬಿ ಶ್ರೀಕಾಂತ್ ಅವರು ಅಣ್ಣನ ಹತ್ರ ಬಂದು ಡಿಸ್ಕಸ್ ಮಾಡಿದ್ರು. ಸ್ಟೋರಿ ಲೈನ್ ಕೇಳಿದೆ 2 ನಿಮಿಷ ಅಮ್ಮ. ಅಣ್ಣ ಮನೋಹರ್ ನಾಯ್ಡು ಅವರು ಓಕೆ ಅಂದ್ಬಿಟ್ರು. ಓಕೆ ಅಂದಮೇಲೆ ಪೂಜೆ ದಿನ ಎಲ್ಲರಿಗೂ ಸಂಸ್ಕಾರವಾಗಿ ಒಳ್ಳೆ ಉಡುಪುಗಳನ್ನು ಕೊಟ್ಟು ಪಂಚೆ ಶರ್ಟು ಶಲಿ ಹಾಕಿಸ್ಬಿಟ್ಟು ಅದ್ರ ಜೊತೆಗೆ ತಿರುಪತಿ ವೆಂಕಟರಮಣನ ನಾಮ ಹಾಕ್ಕೊಂಡು ಬಂಡಿಮಂಕಾಳಮ್ಮ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿ ಆ ತಾಯಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಪಿಕ್ಚರು. ಆ ಟೈಟ್ಲು ನಾವು ನಾಮ ಹಾಕ್ಕೊಂಡು ಹೋಗಿದ್ದೆ ಒಂದು ಅದ್ಭುತ. ಯಾಕಂದರೆ ದೇವರಿಲ್ಲದೆ ನಾವೇನು ಕೆಲಸ ಮಾಡಲಿಕ್ಕಾಗಲ್ಲ. ನಾವೇನೋ ಮಹಾ ದೊಡ್ಡ ವ್ಯಕ್ತಿಗಳು ಅಂದ್ಕೊಂಡ್ಬಿಟ್ಟಿರ್ತೀವಿ, ನಾವೇನೇನೂ ಇಲ್ಲ. ಆಮೇಲೆ ಜೀವನ ನಶ್ವರ, ನನಗೆ ಗೊತ್ತಿರೋಂಗೆ ವಿ ಆರ್ ನಥಿಂಗ್ ಆ್ಯಕ್ಚುಲಿ. ಆ ಪ್ರಕೃತಿ ಮುಂದೆ, ದೇವ್ರ ಮುಂದೆ ನಾವು ಏನೇನೂ ಇಲ್ಲ, ಇಲ್ಲವೇ ಇಲ್ಲ. ಏನಿಲ್ಲ ಅನ್ನಂಗೆ ನಾವೇನೂ ಇಲ್ಲ. ಸೊ ಈ ಸಿನಿಮಾನಲ್ಲೂ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಪಂಚಕ್ಕೊಂದು ಮೆಸೇಜ್ ಕೊಡ್ತಾರಮ್ಮ ಇವರು. 7 ಕೋಟಿ ಜನಕ್ಕೆ ಕನ್ನಡ ತಾಯಿಯ ಮಡಿಲಿನಿಂದ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ. 2 ವರ್ಷ ಕಷ್ಟಪಟ್ಟು, 2 ವರ್ಷ ಉಪೇಂದ್ರ ಸರ್ ಬಂದ್ಬಿಟ್ಟು ಕ್ಯಾಪ್ಟನ್ ಆಫ್ ದ ಶಿಪ್. ಅವ್ರ ಜೊತೆಗೆ ಅಜನೀಶ್ ಲೋಕನಾಥ್ ಅವರು ಸಂಗೀತ, ವೇಣು ಅವ್ರ ಕ್ಯಾಮ್ರಾ, ಶಿವ ಅವರ ಆರ್ಟು, ಜೊತೆಗೆ ಅಣ್ಣನ ಮಗ ನವೀನ್ ಅವರ ತಲೆ, ಆ ಯಂಗ್ಸ್ಟರ್ ತಲೆ, ನಿರ್ಮಲ್ಲು, ನವೀನು, ಉಪೇಂದ್ರ ಅವ್ರ ಕಲೆ ಇಲ್ಲಿ ತಲೆ ಎರಡೂ ಸೇರಿಬಿಟ್ಟು ಎಲ್ಲರಿಗೂ ತಲೆ ಹುಳ ಬಿಡ್ತಾ ಇದ್ದಾರೆ. ಹೌದು ಸರ್, ಬಿಟ್ಟಿದ್ದಾರೆ. ಬಹಳ ಜನ ಕೇಳಿದ್ರು, ಆಗ್ತಿಲ್ಲ ಸರ್ ಆ ಟೈಟಲ್ ಇನ್ನು ಯುವ ಅನ್ನೋದೇ ಅರ್ಥ ಆಗಿಲ್ಲ ನಮ್ಗೆ. ಅದ್ರಲ್ಲಿ ಏನು ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ನಮಗೆ. ನೀವಾದ್ರೂ ಹೇಳಿ ಸರ್ ಹೋಗ್ಲಿ. ನೀವು ನಾವು ಅಷ್ಟೇ ಅಮ್ಮ, ಅಷ್ಟೇ. ಯು ಐ ನೀನು ನಾನು, ನೀನು ನಾನು ಅನ್ನೋದ್ರ ಮೇಲೆ ಕತೆ ಹೋಗುತ್ತೆ. ಅವರು ಅದು ಏನು ಮಾಡಿದ್ದಾರೋ ಗೊತ್ತಿಲ್ಲಮ್ಮ, ಖಂಡಿತ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಅಪಾರವಾದ ಕಾನ್ಫಿಡೆನ್ಸ್ ಇದೆ. ಅವರಿಗೆ ಟೆಕ್ನಿಕಲ್ ಟೀಮು ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಅವರು ಕತೆ ಬರೆಯೋದ್ರಲ್ಲಿ, ಸ್ವರ ಸಂಯೋಜನೆ ಮಾಡಿಸೋದ್ರಲ್ಲಿ, ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿಸೋದ್ರಲ್ಲಿ, ಡೈಲಾಗು ಮಾಡೋದ್ರಲ್ಲಿ, ಅದ್ರ ಜೊತೆಗೆ ನಟನೆ, ತಕ್ಕನಾಗಿ ಡೈಲಾಗ್ ಡೆಲಿವರಿ, ರೀ ರೆಕಾರ್ಡಿಂಗ್ ಇರ್ಬೋದು, ಸೌಂಡ್ ಇರ್ಬೋದು, RR ಇರ್ಬೋದು, DA ಇರ್ಬೋದು, ವಿಜುವಲ್, ಪ್ರತಿಯೊಂದು ಕಡೆ ಕೂತ್ಕೋತಾರಮ್ಮ. ಆಲ್ ಇನ್ ಆಲ್
ಜೊತೆ ನೀವು ಇರ್ತಾ ಇದ್ರಿ ಅನ್ನುವಂತಹ ವಿಚಾರ ಕೂಡ ಕೇಳ್ಪಟ್ಟೆ ಸರ್ ನಾನು. ಹೌದಾ ಸರ್? ನಾನು ಹೋಗ್ತಾ ಇದ್ದೆ, ನೀವು ಹೋಗ್ತಾ ಬಟ್ ಇದ್ರಿ ಪ್ರತಿಯೊಂದು ಇದರಲ್ಲೂ ಬಟ್ ಇಲ್ಲ, ಜಾಸ್ತಿ ಹೋಗಿರೋದು ಅಣ್ಣನ ಮಗ ನವೀನ್ ಅವರು. ಅವರು ಸಾಕಷ್ಟು ಶ್ರೀಕಾಂತ್ ಅವರು, ನಾಗೇಂದ್ರ ಅವರು ಇವರೆಲ್ಲ ತುಂಬಾ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ನಿರ್ಮಲ್ ಅವರು ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡಿದ್ದಾರಮ್ಮ. ಇದು ಕಷ್ಟಪಡಲೇಬೇಕು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಇದರಲ್ಲಿ ಎಕ್ಸ್ಟ್ರಾರ್ಡನರಿ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತಂದರೆ ನಾವು ಕಷ್ಟಪಡಲೇಬೇಕಾಗುತ್ತೆ. ಒಂದು ಮಗುವನ್ನು ಚೆನ್ನಾಗಿ ಬೆಳೆಸಿದ್ರೆ ಉತ್ತೀರ್ಣನಾಗಿ IAS ಆಗ್ಬೋದು, IRS ಆಗ್ಬೋದು, IPS ಆಗ್ಬೋದು, ಇತ್ತೀಚೆಗೆ ಒಳ್ಳೆ ರಾಜಕಾರಣಿನೂ ಆಗ್ಬೋದು. ಯಾಕೋ ಅದು ಕಾಣ್ತಾ ಇಲ್ಲ, ಆಗಬಹುದು. ಸೊ ಹಾಗಾಗಿ ನಾವು ಏನೇ ಒಳ್ಳೇದು ಮಾಡಿದ್ರೆ ಪಾಸಿಟಿವ್ ಆಗಿ ಅದು ಪಾಸಿಟಿವ್ ಆಗಿ ರಿಸಲ್ಟ್ ಬರುತ್ತಮ್ಮ. ನಾವು ಒಳ್ಳೇದು ಥಿಂಕ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಸಿಂಪಲ್, ನಾನು ಯಾವಾಗಲೂ ಹೇಳ್ತೀನಿ, ಥಿಂಕ್ ಪಾಸಿಟಿವ್, ಎವ್ರಿಥಿಂಗ್ ವಿಲ್ ಬಿ ಪಾಸಿಟಿವ್. ಸರ್, ಇನ್ನು 9 ವರ್ಷಗಳ ಆದಮೇಲೆ ಉಪ್ಪಿ ಸರ್ ಅವರ ಮತ್ತೆ ಡೈರೆಕ್ಷನು ಜೊತೆಗೆ ನಟನೆ ಈಗ ಮಾಡ್ತಾ ಇದ್ದಾರೆ, ಓಕೆ, ಬಟ್ ಡೈರೆಕ್ಷನ್ ಅನ್ನುವಂಥದ್ದು ಸೊ ಹೆಂಗಿರ್ಬೋದು ಸರ್? ಯಾಕಂದ್ರೆ 9 ವರ್ಷ ನಮ್ಮನ್ನು ಕಾಯಿಸಿದ್ದಾರೆ ಉಪ್ಪಿ ಸರ್. ತಿಂಗಳು ಮಗು ಇಟ್ಕೊಂಡಿರ್ತಾರಲ್ಲ ತಾಯಿ, ಆ ಥರ 9 ವರ್ಷ ತಲೆಯಲ್ಲಿ ಡೈರೆಕ್ಷನ್ ಮಾಡಿಲ್ಲ ಅಂದ್ಬಿಟ್ಟು ಏನೇನು ಇಟ್ಕೊಂಡಿದ್ರೋ ಗೊತ್ತಿಲ್ಲ, ಎಲ್ಲ ಒಟ್ಟಿಗೆ ಕೊಡ್ತಾರೆ ಈ ಪಿಕ್ಚರಲ್ಲಿ, ಒಟ್ಟಿಗೆ ಗಿಫ್ಟ್ ಕೊಡ್ತಾರೆ. 9 ವರ್ಷದವರು ಇಮ್ಯಾಜಿನೇಷನ್ ಏನಿದೆಯಲ್ಲಮ್ಮ, ಇವತ್ತು ಟೆಕ್ನಾಲಜಿನೂ ಹಂಗೆ ಇದೆ, ಹಂಗೆ ಸಪೋರ್ಟ್ ಮಾಡುತ್ತೆ. ಅಂದರೆ 2 ವರ್ಷ ಯಾಕಾಯಿತು ಅಂತಂದರೆ ಈ ಸಿನಿಮಾಗೆ ನಾವು ಕನ್ನಡದ ಚಿತ್ರವನ್ನು ಕರ್ನಾಟಕದಿಂದ ಇಡೀ ಪ್ರಪಂಚ ನೋಡಬೇಕು, ವಾವ್ ಅನ್ಬೇಕು. ಏನ್ರಿ ಟೆಕ್ನಿಕಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಏನ್ರಿ ಪಿಕ್ಚರು ತುಂಬ ಚೆನ್ನಾಗಿ ಮಾಡಿದಾರಲ್ಲ. ಕನ್ನಡದ ಧ್ವಜವನ್ನು ಪ್ರಪಂಚದಾದ್ಯಂತ ಆಡಿಸಿರುವಂಥ ಸಿನಿಮಾಗಳು ಸಾಕಷ್ಟಿದೆ, ಇಲ್ಲ ಅಂತಲ್ಲ. ಬಟ್ ಇದು ನೋಡಿದಾಗ ವಾವ್, ವಾಟ್ ಎ ವರ್ಕ್ ದೇ ಹ್ಯಾವ್ ಡನ್ ಅಂತ ಹೇಳ್ಬೇಕು. ಎಂಥ ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ರೀ ಅಂತ ಹೇಳಬೇಕು. UI ಸಿನಿಮಾ ಒಂದು ಕತೆ ಕೇಳಿದಾಗ ಏನನ್ನಿಸ್ತು, ಜೊತೆಗೆ ನಿಮಗೆ ಯಾಕೆ ಇಷ್ಟ ಆಯಿತು ಸರ್ ಈ ಸಿನಿಮಾ UI ಪ್ರೊಡ್ಯೂಸ್ ಮಾಡಬೇಕಂತ? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇವತ್ತು ಏನು ಕಾಡುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಬೇಕು, ಈ ಜಗತ್ತಲ್ಲಿ ನಡೀತಾ ಇದೆ. ನಿಮಗೂ ಇದೆ ಅದು ತವಕ, ನನಗೂ ಇದೆ ತವಕ. ದಿನ ಮಾತಾಡ್ತೀವಿ ನಾವು ಈ ನೋವನ್ನು. ಅಯ್ಯೋ ಏನ್ರಿ ಹಿಂಗೆ ಮಾಡ್ತಾರೆ ಕೆಲವರು. ನಾನು ಹೇಳೋದು ದುಷ್ಟರ ಬಗ್ಗೆ, ಒಳ್ಳೆಯವ್ರ ಬಗ್ಗೆ ಅಲ್ಲ, ದುಷ್ಟ ರಾಜಕಾರಣಿಗಳ ಬಗ್ಗೆ, ಭ್ರಷ್ಟ ರಾಜಕಾರಣಿಗಳ ಬಗ್ಗೆ. ಅದರಲ್ಲಿ ರಾಜಕಾರಣಿಗಳು ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತಲ್ಲ. ನಾನು ಪ್ರಪಂಚದಲ್ಲಿ ಒಳ್ಳೆ ಜನನೂ ಇದ್ದಾರೆ, ಎಲ್ಲ ಫೀಲ್ಡಲ್ಲಿ ಕೆಟ್ಟವರು ಇದ್ದಾರೆ. ಸಿಸ್ಟಮ್ ಬಗ್ಗೆ, ದುಷ್ಟ ಸಿಸ್ಟಮ್ ಬಗ್ಗೆ. ನಮ್ಮ ಬಾಲ್ಯ ಹೆಂಗಿತ್ತು, ಅದ್ಭುತವಾಗಿತ್ತು. ನಮ್ಮ ಹತ್ರ ಹಣ ಇರಲಿಲ್ಲ, ಗುಣ ಇತ್ತು, ಸಂಸ್ಕಾರ ಕೊಟ್ಟರು ತಂದೆ ತಾಯಂದರು. ಆ ಸಂಸ್ಕಾರ, ಆ ಗುಣ ಅದನ್ನ ಇಟ್ಕೊಂಡೆ ನಾವು ಇವತ್ತಿಗೂ ಹಿಂಗೆ ಇದ್ದೀವಿ, ಚೆನ್ನಾಗೇ ಇದ್ದೀವಿ. ಶಾರ್ಟ್ ಕಟ್ಟಲ್ಲಿ ಯಾವತ್ತೂ ಹೋಗ್ಬಾರ್ದಮ್ಮ. ಶಾರ್ಟ್ ಕಟ್ಟಲ್ಲಿ ಹೋದರೆ ಶಾರ್ಟ್ ಆಗಿಬಿಡ್ತಾರೆ. ನಾನು ಭಾಳ ಸಲ ಹೇಳ್ತೀನಿ, ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತೀನಿ. ಬೇಡ, ನಿಧಾನವಾಗಿ ಹೋಗಿ ನೀವು, ಪರವಾಗಿಲ್ಲ. ಬಟ್ ಡೆಸ್ಟಿನೇಷನ್ ಸೇರ್ತೀರಾ, ಖಂಡಿತ ನೀವು ಸೇರ್ತೀರ, ಒಳ್ಳೆ ಆರಾಮಾಗಿ ಹೋಗ್ತೀರಾ ನೀವು. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಇನ್ನೊಬ್ರದಲ್ಲ, ನಮ್ದಲ್ಲ, ಅದು ನಮ್ದಲ್ಲ ಅಂದಮೇಲೆ ನಮ್ದಲ್ಲ. ಭಗವಂತ ಎಲ್ಲರಿಗೂ 2 ಕಣ್ಣು, 1 ಮೂಗು, 32 ಹಲ್ಲು, 2 ಕಿವಿ, 2 ಕಾಲು, 1 ಹೃದಯ ಎಲ್ಲ ಕೊಟ್ಟಿದ್ದಾನೆ. ಅದು ನಮ್ಮ ಸೆಟ್ಟು, ಅದು ನಮ್ಮ ಆಸ್ತಿ. ಅದು ಬಿಟ್ಬಿಟ್ಟು ಬೇರೆಯವ್ರ ಆಸ್ತಿ ಕದಿಯೋಕೆ ಹೋಗ್ತಾರೆ. ಈ ಭಗವಂತ ಕೊಟ್ಟಿರೋ ಆಸ್ತಿಯನ್ನು, ಬುದ್ಧಿಯನ್ನು ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾವು ಅವ್ರಿಗಿಂತ ಉನ್ನತ ಮಟ್ಟದಲ್ಲಿ ಇರ್ತೀವಿ, ಚೆನ್ನಾಗಿರ್ತೀವಿ, ನಮ್ಮ ಕುಟುಂಬನೂ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ. ಇದೆಲ್ಲ ಮೆಸೇಜ್ ಇದೆಯಲ್ಲಮ್ಮ. ಒಂದು ಚಲನಚಿತ್ರ ಮೂಲಕ ನಾವು ಕೊಟ್ಟರೆ ಜನ ಭಾಳ ಹತ್ತಿರದಲ್ಲಿ, ಹೌದಲ್ಲ ನನಗಾಯ್ತಲ್ಲ. ಯಾವುದೇ ಸಿನಿಮಾ ಆಗಿರ್ಬೋದು, ಯಾವುದೇ ಸಿನಿಮಾಲಿ ನಿಮ್ಗೆ ಸೆಂಟಿಮೆಂಟ್ ಇಲ್ಲದೆ ನಮ್ಮ ಭಾರತೀಯ ಚಲನಚಿತ್ರ ರಂಗದಲ್ಲಿ, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು, ಮಲಯಾಳಂ, ಹಿಂದಿ, ಯಾವುದೇ ಲ್ಯಾಂಗ್ವೇಜಲ್ಲಿ ಸಿನಿಮಾ ಬಂದರೂ ಕೂಡ ನಾನು ಒಂದು ಮಾತು ಎಲ್ಲರಿಗೂ ಹೇಳ್ತೀನಿ, ನಿರ್ದೇಶಕರಿಗೆ. ತಂದೆ ತಾಯಿ, ಅಕ್ಕ ತಂಗಿ, ಇಲ್ಲ ಹೆಂಡತಿ ಗಂಡ, ಇಲ್ಲ ಮಗು, ಯಾವುದೋ ಒಂದು ಸೆಂಟಿಮೆಂಟು. ಹೌದಾ ನನಗಾಯ್ತಾ, ನನ್ನ ಸ್ನೇಹಿತನಿಗೆ ಹಿಂಗಾಯ್ತಾ, ನಮ್ಮ ಮನೇಲಿ ಹಿಂಗಾಯ್ತಾ, ನನಗೆ ಆಗಿರ್ಬೋದಲ್ಲ. ಆ ಕಣ್ಣಲ್ಲಿ ಒಂದು ಹನಿ ಹಿಂಗೆ ಬಂದೋಗ್ಬೇಕು, ಆ ಪಿಕ್ಚರ್ ಗೆಲ್ಲುತ್ತೆ. ಸೆಂಟಿಮೆಂಟ್ ಇಲ್ಲದೆ ಇದ್ದರೆ ಆ ಸಿನಿಮಾ ಗೆಲ್ಲೋದಿಲ್ಲಮ್ಮ. ಸೆಂಟಿಮೆಂಟ್ ಇಲ್ಲದೆ ಸಿನಿಮಾ ಮಾಡೋರು ಸೆಂಟಿಮೆಂಟಲ್ಗಳು. ಯಾಕಂದರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಇರೋದು ನೋವು, ಕಷ್ಟ ಕಾರ್ಪಣ್ಯಗಳು, ದುಃಖ ಭಾಳ ಅನುಭವಿಸ್ತಾ ಇದ್ದಾರೆ ಜನ. ನೀವು ಅದನ್ನು ಟಚ್ ಮಾಡಬೇಕಷ್ಟೆ. ಸರ್, ಈಗ ನಾನು ಒಂದು ಡೈಲಾಗ್ ಕೇಳಿದೆ, ಉಪ್ಪಿ ಸರ್ ಸಖತ್ತಾಗಿ ಹೇಳಿದ್ದಾರೆ, ಅಧಿಕಾರಕ್ಕಿಲ್ಲಿ ಬೆಲೆ ಜಾಸ್ತಿ. ಅವ್ರ ವಾಯ್ಸ್ ಸಖತ್ತಾಗಿ ಮೂಡ್ ಬಂದಿದೆ. ಅದು ಎಲ್ಲೋ ಒಂದು ಕಡೆ ರಾಜಕಾರಣಿಗಳಿಗೆ ಏನಾದರೂ ಒಂದು ಮೆಸೇಜ್ ಕೊಡ್ತಿದ್ದಾರೆ. ಅಧಿಕಾರಕ್ಕೆ ಬೆಲೆ ಇಲ್ಲ, ಅಧಿಕಾರಕ್ಕೆ ಬೆಲೆ ಇದೆ ಅಂತ ಅಲ್ವಾ? ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಅಲ್ವಾ? ಅದು ನಿಜಾನೇ ಅಲ್ವಮ್ಮ? ನಿಜ.
ನಾನು ಚಿಕ್ಕ ವಯಸ್ಸಿಂದ ಅಂದರೆ ನಮ್ಮ ತಂದೆಯವರು ಹೇಳೋರು ಮಹಾತ್ಮ ಗಾಂಧಿ ಅವರು ಸತ್ಯಾಗ್ರಹ ಮಾಡಿದ್ರು, ಅವ್ರು ಮಾಡಿದ್ರು ಸ್ವಾತಂತ್ರ್ಯಕ್ಕಾಗಿ, ಇವ್ರು ಮಾಡಿದ್ರು, ಎಲ್ಲರೂ ನಾವು ನೋಡಿ ಇತಿಹಾಸದಲ್ಲಿ ಓದ್ಕೊಂಡು ಬಂದಿರೋದು ಕೇಳ್ಕೊಂಡು ಬಂದಿರೋದು ನಿಜಾನೇ. ಅದಾದಮೇಲೆ ಇವತ್ತು ಬೆಳಿಗ್ಗೆ ತಗೊಳ್ಳಿ ನೀವು ನೋಡಿ, ಗಾಂಧಿ ಭವನದ ಹತ್ರ KG ನಗರ, ಸಾರಿ ನಮ್ಮ ಕೆಂಪೇಗೌಡ ರೋಡ್ ಹತ್ರ ಗಾಂಧಿ ಪ್ರತಿಮೆ ಹತ್ರ ಬೆಳಗಾದರೆ ಒಂದು ಯಾವುದೋ ಧಿಕಾರ ಇರುತ್ತೆ, ಪ್ರತಿಭಟನೆ ಇರ್ತದೆ. ಆ ಕೂಗು ಗಾಂಧಿಯವರು ಮಾತ್ರ ಕೇಳುತ್ತೆ, ಅವರು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಗಾಂಧಿಯವರು ಶಿಲೆ ಆಗಿಬಿಟ್ಟಿದ್ದಾರೆ ಅಲ್ಲಿ. ಅವ್ರು ಇದ್ದಿದ್ರೆ ಏನಾಗ್ಬಿಡ್ತಾ ಇರೋ ಗೊತ್ತಿಲ್ಲ, ಇದೆಲ್ಲ ನೋಡಿದ್ದಿದ್ರೆ. ಸೊ ಅಂಥ ದುರಂತ ಆಗಿಬಿಟ್ಟಿದೆ ನಮ್ಮದು ಕತೆ. ಸೊ ಇದನ್ನು ನೋಡಿದ ಮೇಲೆ ಆಳುವವರು ಆಳಿಸಿಕೊಳ್ಳುವವರು, ಆಳೋದು ಯಾರು? ನಾವು ಓಟ್ ಕೊಟ್ಟಂಥ ರಾಜಕಾರಣಿಗಳು, ಅದು ಯಾವುದೇ ಪಕ್ಷ ಇರ್ಬೋದು. ನಮ್ಮ ಓಟನ್ನು ಹಾಕ್ಸ್ಕೊಂಡು ನಾವೇ ಅವ್ರಿಗೆ ಅಧಿಕಾರ ಕೊಟ್ಟು, ಅವ್ರಿಗೆ ಗೂಟದ ಕಾರ್ ಕೊಟ್ಟು, ಅದ್ರ ಜೊತೆಗೆ ಐಷಾರಾಮಿ ಆಫೀಸ್ಗಳಲ್ಲಿ ಕೊಟ್ಟು, ಪವರ್ ಕೊಟ್ಟು, ಜನದ ಪವರ್ ಇದು, ಅವ್ರ ಪವರ್ ಅಲ್ಲ, ಕೊಟ್ಟು ಅವ್ರು ಬಂದ ಮೇಲೆ ಅವ್ರೇನು ಮಾಡ್ತಾರೆ, ನಮ್ಮನ್ನು ಧಿಕಾರ ಹಾಕ್ಸ್ತಾರೆ, ಅವ್ರು ಅಧಿಕಾರ ಚಲಾಯಿಸ್ತಾರೆ ನಮ್ಮ ಮೇಲೆ. ನಡೀತಾ ಇರೋದೇ ಅದು. ಅಂದರೆ ನಾವು ಅವ್ರಿಗೆ ನಮಸ್ಕಾರ ಅನ್ಬೇಕು. ಇದು ಉಲ್ಟಾಗ್ಬಿಟ್ಟಿದೆ, ಇದು ದುರಂತ ಇದು.